ಹೀಗೇಕೆ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ? ಪತ್ರಕರ್ತರ ಮೇಲೆ ಸಿಟ್ಟಾಗಿದ್ಯಾಕೆ ಶ್ರೀಗಳ ಶಿಷ್ಯರು? ठीक है तो उनका भी तो गुस्सा वो क्या नहीं कर सकते। क्यों तुम बकवास कर रहे हो? मैं सवाल पूछ रहा हूँ। तू सरकार का तालाब है। तेरे बराबर तालाब में कैसे महानाचार की तुलांचा लगा रहा है? वो सब मत करिए आप। ನೋಡಿದ್ರಲ್ಲ, ಇಲ್ಲೊಂದು ಸೀನ್ ಕ್ರಿಯೇಟ್ ಆಗಿದ್ದನ್ನು. ಹೀಗೆ ಕೂಗಾಡಿದ್ದು ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರ ಶಿಷ್ಯ. ಪತ್ರಕರ್ತರ ವಿರುದ್ಧ ಹೀಗೆ ಕೋಪಗೊಂಡಿದ್ದೇಕೆ ಆ ಶಿಷ್ಯ? ಇದು ನಡೆದದ್ದು TAP ಎಂಬ ಮಾಧ್ಯಮ ಸ್ವಾಮೀಜಿಗಳ ಸಂದರ್ಶನಕ್ಕೆ ಹೋದಾಗ. मैं सवाल पूछ रहा हूँ भाई, मैं सवाल पूछ रहा हूँ। पत्थरबाजी सही एक सीमा के बाद उग्र होना ही पड़ेगा। कि आप भी उग्र हो जाओगे, कहो तो अभी करके दिखा दे, कैमरा चालू रहेगा। जी महाराज जी, आप बड़े हैं, बिल्कुल जैसा आप कहें। पत्थरबाजी 20 दिन के बाद हुई, अगर पहले दिन होती तो हम उसको बिल्कुल गलत कहते। 20 दिन बाद सही है, 20 दिन बाद सही है, हम ये कह रहे हैं। 20 दिन बाद सही है, हम ये कह रहे हैं। पत्थर नहीं, कुछ भी चले हम सही मानेंगे। पत्थरबाजी को सही बताकर मैं माफ करिएगा, आपके मुंह पर बोल रहा हूँ, आप हिंसा को बढ़ावा दे रहे हैं। नहीं हिंसा को ठीक है तो उनका भी तो गुस्सा वो क्या नहीं कर सकते। क्यों तुम बकवास कर रहे हो? मैं सवाल पूछ रहा हूँ। तू सरकार का तालाब है। तेरे बराबर तालाब में कैसे महानाचार की तुलांचा लगा रहा है? वो सब मत करिए आप कैमरे मत बंद करिए ना, आप कैमरे मत बंद करिए। अमन चोपड़ा जी, महाराज जी ये बताइए, आप सही है, लेकिन पत्थरबाजी को सही ठहराना गलत है। सुनो, हमारे मैं हाथ जोड़कर बोल रहा हूँ, आपको सनातन का अपमान कबूल है। आत्मरक्षा में पुलिस डंडा चलाती है महाराज जी, वो भी सही। नहीं, मेरा हाथ मरोड़ रहे हैं ये बुलाइए ना इनको, इधर आइए, इधर आइए। अरे नहीं, कौन है आप? आइए ना, मेरे से बात करिए ना, आइए ना, आइए ना। ये मेरा हाथ मरोड़ रहे हैं। भाई मेरे पर हमला कर रहे हैं वो, कोई नहीं करने देगा। मेरा हाथ मरोड़ रहे हैं, आप हमला करेंगे मेरे पर? क्या नाम है इनका? ವಿಡಿಯೋದಲ್ಲಿ ಸ್ವಾಮೀಜಿ ಕೂಡ ಕೋಪದಲ್ಲಿದ್ದಾರೆ. ಜೊತೆಗೆ ಅವರ ಪಕ್ಕದಲ್ಲಿರುವ ಇನ್ನೊಬ್ಬ ವ್ಯಕ್ತಿಯಂತೂ ನೋಡಿ ಆಂಕರ್ ಮೇಲೆ ಯಾವ ರೀತಿಯಾಗಿ ವರ್ತಿಸುತ್ತಿದ್ದಾರೆ. ಪತ್ರಕರ್ತರು ಕೇಳುವ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಕ್ಕೆ ಏನೆಲ್ಲ ರೀತಿಯಾಗಿ ಮಾಡುತ್ತಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ. ಯಾರು ಈ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿ? ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು ಉತ್ತರಾಖಂಡದ ಪ್ರಸಿದ್ಧ ಜ್ಯೋತಿರ್ಮಠದ ಪೀಠಾಧಿಪತಿ. ದಿವಂಗತ ಸ್ವರೂಪಾನಂದ ಸರಸ್ವತಿ ಅವರ ಶಿಷ್ಯರಾಗಿರುವ ಇವರು ತಮ್ಮನ್ನು ತಾವು ಜ್ಯೋತಿಷ್ ಪೀಠದ ಶಂಕರಾಚಾರ್ಯರೆಂದು ಘೋಷಿಸಿಕೊಂಡಿದ್ದಾರೆ. ಸನಾತನ ಧರ್ಮದ ವಿಚಾರಗಳು, ಗೋಹತ್ಯೆ ನಿಷೇಧ ಹಾಗೂ ದೇವಸ್ಥಾನಗಳ ನಿರ್ವಹಣೆಯ ಬಗ್ಗೆ ನೇರ ಹಾಗೂ ಕಟು ಮಾತುಗಳಿಂದ ಗುರುತಿಸಿಕೊಂಡಿರುವ ಪ್ರಭಾವಿ ಧಾರ್ಮಿಕ ಗುರುಗಳಲ್ಲಿ ಇವರು ಒಬ್ಬರು. ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ತೀವ್ರ ಟೀಕಾಕಾರರಾಗಿರುವ ಅವಿಮುಕ್ತೇಶ್ವರಾನಂದರು ಹಲವು ಧಾರ್ಮಿಕ ಹಾಗೂ ರಾಜಕೀಯ ವಿಷಯಗಳಲ್ಲಿ ಕೇಂದ್ರ ಸರ್ಕಾರದ ನಿಲುವನ್ನು ವಿರೋಧಿಸುತ್ತಾ ಬಂದಿದ್ದಾರೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಹಾಗೂ ಪ್ರಮುಖ ನಾಯಕರು ಸ್ವಾಮೀಜಿಗೆ ಬೆಂಬಲ ಸೂಚಿಸಿ ಪತ್ರಗಳನ್ನು ಬರೆದಿದ್ದಾರೆ. ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕೆಲ ಹಿರಿಯ ಕಾಂಗ್ರೆಸ್ ನಾಯಕರು ಸ್ವಾಮೀಜಿಗೆ ಬೆಂಬಲ ಸೂಚಿಸಿ ಪತ್ರಗಳನ್ನು ಬರೆದಿದ್ದಾರೆ. ಯುಪಿ ಸರ್ಕಾರ ಸ್ವಾಮೀಜಿಯ ವಿರುದ್ಧ ಕ್ರಮ ಕೈಗೊಂಡಾಗೆಲ್ಲ ಬಿಜೆಪಿ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಸ್ವಾಮೀಜಿಯನ್ನು ಗುರಿಯಾಗಿಸುತ್ತಿದೆ ಎಂದು ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತಾ ಬಂದಿದೆ. ಮತ್ತೊಂದೆಡೆ ವಿರೋಧ ಪಕ್ಷಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ಸ್ವಾಮೀಜಿಯನ್ನು ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದೆ ಎಂಬುದು ಆಡಳಿತಾರೂಢ ಬಿಜೆಪಿ ಮತ್ತು ಇತರೆ ಮಠಾಧೀಶರ ಗಂಭೀರ ಆರೋಪವಾಗಿದೆ. ವಿವಾದಗಳ ಸುತ್ತ ಅವಿಮುಕ್ತೇಶ್ವರಾನಂದ ಸರಸ್ವತಿ. ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು ಹಲವು ಕಾನೂನು ಮತ್ತು ಧಾರ್ಮಿಕ ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದಾರೆ. ಇವರ ಶಂಕರಾಚಾರ್ಯ ಪದವಿಯ ಅಧಿಕೃತತೆಯ ಬಗ್ಗೆಯೇ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಗಳು ನಡೆದಿವೆ. ದೇಶದ 13 ಅಖಾಡಗಳ ಪರಿಷತ್ತು ಮತ್ತು ಇತರೆ ಪೀಠಗಳ ಮಠಾಧೀಶರು ಇವರ ನೇಮಕವನ್ನು ಇನ್ನೂ ಸಂಪೂರ್ಣವಾಗಿ ಒಪ್ಪಿಕೊಂಡಿಲ್ಲ ಎಂಬ ಚರ್ಚೆಯೂ ಇದೆ. ಪೋಕ್ಸೋ ಕೇಸ್ನಲ್ಲಿ ಸ್ವಾಮೀಜಿ ಹೆಸರು. ಇದರ ಬೆನ್ನಲ್ಲೇ ಇವರ ಆಶ್ರಮದ ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸೆಯಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ FIR ದಾಖಲಿಸಲು ಕೋರ್ಟ್ ಕೂಡ ಆದೇಶ ನೀಡಿದೆ. ಇದು ಇವರ ಇಮೇಜ್ಗೆ ಭಾರೀ ದೊಡ್ಡ ಹೊಡೆತ ನೀಡಿದೆ. ಧರ್ಮ ಮತ್ತು ರಾಜಕೀಯದ ಹಗ್ಗಜಗ್ಗಾಟದಲ್ಲಿ ಸಿಲುಕಿರುವ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರ ಸುತ್ತಲಿನ ಈ ವಿವಾದಗಳು ಸದ್ಯ ರಾಷ್ಟ್ರಮಟ್ಟದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿವೆ.